ಲಕ್ಕಿ ಕಾಲ್ ಮಾಡಿದಾಳೆ. ಹೇಳಿ ಲಕ್ಕಿ. ಅಣ್ಣ, ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರೆ, ಮಾತಾಡು. ಅದಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಇವಾಗ ಹೇಗಿದ್ದೀರಾ? ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಯಾರಾದರೂ ಹೋಗ್ತಾರಾ? ಇವತ್ತು ನಿಮ್ಮ ಗಣಿತ ಮೇಷ್ಟ್ರು ಡಾಕ್ಟರ್ ಆಗಿ ನನ್ನ ಆರೈಕೆ ಮಾಡ್ತಿದ್ದಾರೆ. ಅಷ್ಟು ನೋವಿದ್ರು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಅಣ್ಣನ ಜೊತೆ ಜೀವನ ಪೂರ್ತಿ ಇದೇ ಥರ ನಗ್ನಗ್ತಾ ಇರಬೇಕು. ಏನದಕ್ಕೆ ಮಾತೇ ಇಲ್ಲ? ಅಲ್ಲ, ನಿನ್ನ ಮಾತನ್ನ ಕೇಳಿ ನಮ್ಮಿಬ್ಬರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದರಲ್ಲೂ ನೀನು ಫೋನ್ ಮಾಡಿದ್ದಕ್ಕೆ ನಿಮ್ಮ ಅಣ್ಣ ಅಂತೂ ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಣ್ಣಂಗೆ ಮಾತ್ರ ಖುಷಿನಾ, ನಿಮಗೆ ಖುಷಿ ಆಗ್ತಿಲ್ವಾ? ಹಾಗೇನಿಲ್ಲ, ನನಗೂ ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಜೊತೆ ಮಾತಾಡಿದ್ಮೇಲೆ ಒಂಥರ ಮೈಂಡ್ ಫ್ರೆಶ್ ಆಗಿ ನನ್ನಲ್ಲೇ ಚೇಂಜ್ ಓವರ್ ಕಾಣಿಸ್ತಿದೆ. ನಿನ್ನ ಮಾತಲ್ಲೇ ಕಾಳಜಿ ಇದೆ, ತಾಯಿ ವಾತ್ಸಲ್ಯ ಇದೆ ಲಕ್ಷ್ಮಿ. ಸರಿ ಅದಕ್ಕೆ ನೀವು ಇನ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಛತ್ರಿ ತೊಗೊಂಡೋಗಿ, ಇಲ್ಲ ಅಂದರೆ ಅಣ್ಣಂಗೆ ಹೇಳಿ, ಅವನೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾನೆ. ಅಣ್ಣ, ಅದಕ್ಕೆ ನಾವು ಹುಷಾರಾಗಿ ನೋಡ್ಕೊಳ್ಳೋ. ನೀನು ಹೇಳದೆ ಹೋಗಿದ್ರು ನಾನು ಅದನ್ನು ಮಾಡ್ತಿದ್ದೆ. ನನಗೆ ಸ್ಕೂಲ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಮೃತ ಕೂಡ. ಸರಿ, ನೀವಿಬ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಬಾಯ್. ಬಾಯ್ ಲಕ್ಕಿ. ಏನು ಲಕ್ಷ್ಮಿ, ತುಂಬ ಖುಷಿಯಾಗಿರೋ ಹಾಗಿದೆ? ಅದು ಅಣ್ಣ ಅದಕ್ಕೆ ಜೊತೆ ಮಾತಾಡ್ತಾ ಇದ್ದೆ, ಅದಕ್ಕೆ. ಲಕ್ಷ್ಮಿ, ನಿನ್ನಿಂದ ಈ ಮನೆಗೆ ತುಂಬ ಒಳ್ಳೇದಾಗ್ತಿದೆ. ಇವತ್ತು ಅವರು ಆದಿ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿದೆಯಲ್ಲ, ನಂಗೆ ತುಂಬ ಖುಷಿ ಆಯಿತು. ಈಗ ಅಮ್ಮು ಹತ್ರ ಫೋನ್ ಮಾಡಿ ಅವಳ ಆರೋಗ್ಯ ವಿಚಾರಿಸ್ಕೊಳ್ತಾ ಇದೆಯಾ. ನಾವು ಮಾಡಬೇಕಾಗಿದ್ದ ಕೆಲಸನ ನೀನು ಮಾಡಿ ಅವಳನ್ನ ಖುಷಿ ಪಡಿಸ್ತಾ ಇದೆಯಾ. ತುಂಬ ಸಂತೋಷ ಆಯಿತು. ಅದು ತಾತ ತಪ್ಪು ತಿಳ್ಕೊಂಡಿದ್ದು, ಆದಿ ಮೇಲೆ ಕೈ ಮಾಡಿದ್ದು ಯಾಕೋ ಸರಿ ಅಂತ ನನಗೆ ಅನಿಸ್ಲಿಲ್ಲ. ಆದಿದೇನೂ ತಪ್ಪಿಲ್ಲ ಅಂತ ಗೊತ್ತಿದ್ದಿದ್ರೆ ಈ ಥರ ಎಲ್ಲ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಇರೋದನ್ನ ಹೇಳಿಬಿಟ್ಟೆ. ಆದರೆ ತಾತ ಹೋಗಿ ಕ್ಷಮೆ ಕೇಳ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವ್ರು ಹೀಗೆಲ್ಲ ಮಾಡಿದಾಗ ನನಗೆ ಶಾಕ್ ಆಗೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಲಕ್ಷ್ಮಿ. ಇವತ್ತು ಅವರಿಬ್ಬರು ಬಾಂಡಿಂಗ್ಗೆ ನೀನು ಹೊಸ ಅರ್ಥ ಕೊಟ್ಟಿದ್ಯಾ.